ಹಾಲೆಲೂಯಾ. ಕಣ್ಣುಗಳನ್ನು ಮುಚ್ಚಿ ಸ್ತುತಿಸೋಣ. ಹಾಲೆಲೂಯಾ 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 ಹಾಲೆಲೂಯಾ. ಕಣ್ಣುಗಳನ್ನು ಮುಚ್ಚಿ ಶಿಲುಬೆಯ ಮೇಲೆ ತೂಗಾಡುತ್ತಿರುವ ಯೇಸುವನ್ನು ನೋಡು. ಯೇಸುವೇ, ನಿಮ್ಮ ಶಿಲುಬೆಯ ಬುಡದಲ್ಲಿ ನಾನಿದ್ದೇನೆ. ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿಸಿ. ಹೇಳಿ ನಾನು ಕ್ಷಣ ಮಾತ್ರವೇ ಪ್ರೀತಿಯಿಂದ ಶಾಶ್ವತಕ್ಕೆ ಬರಮಾಡುವೆ. ಪ್ರೀತಿಯನ್ನು ನಿನ್ನ ನಾನು ಕ್ಷಣ ಮಾತ್ರವೇ ಪ್ರೀತಿಯಿಂದ ಶಾಶ್ವತಕ್ಕೆ ಬರಮಾಡುವೆ. ಕ್ಷಣ ಮಾತ್ರ ನಿನ್ನಿಂದ ಕಮರೆಸಿದೆ. ಕ್ಷಣ ಮಾತ್ರ ನಿನ್ನಿಂದ ಗಮನಿಸಿದೆ. ಕರುಣಿಸುವೆ ನಿನ್ನ ನಾನು ಶಾಶ್ವತ ಕೃಪೆಯಿವೆ. ಕರುಣಿಸುವೆ ನಿನ್ನ ನಾನು ಶಾಶ್ವತ ಕೃಪೆಯಿವೆ. ಬಿಟ್ಟಿದ್ದೆನು ನಿನ್ನ ನಾನು ಕ್ಷಣ ಮಾತ್ರವೇ ಪ್ರೀತಿಯಿಂದ ಶಾಶ್ವತೆಗೆ ಬರಮಾಡುವೆ. ಪ್ರಾರ್ಥನೆ ಮಾಡಿ. ಬೆಟ್ಟ ಗುಡ್ಡಗಳು ಕದಲಿಯ ಕ್ರಿಸ್ತನ ಪ್ರೀತಿ ಎಂದಿಗೂ ಕದಲುವುದಿಲ್ಲ. ಯೇಸುವೇ, ನಿಮ್ಮ ಪ್ರೇಮದಿಂದ ನನ್ನನ್ನು ತುಂಬಿಸಿ. ಪ್ರಾರ್ಥನೆ ಮಾಡಿ. ಕದಲಿಯಾವು ಬೆಟ್ಟಗುಡ್ಡ ಬಿರುಕು ಬಿಟ್ಟು ನನ್ನ ಛಲ ಪ್ರೀತಿಯೋ ನಿನ್ನ ನಗಲದೋ. ಕದಲಿಯಾವು ಬೆಟ್ಟಗುಡ್ಡ ಬಿರುಕು ಬಿಟ್ಟು ನನ್ನ ಛಲ ಪ್ರೀತಿಯೋ ನಿನ್ನ ನಗಲದೋ. ಶಾಂತಿ ಸಮಾಧಾನವೇ ಮಹಿಮ ಬಂದ ನಿನ್ನ ಮೇಲೆ ಕೈಯಿಟ್ಟ ಕರ್ತನೊಬ್ಬಂದ. ಶಾಂತಿ ಸಮಾಧಾನವೇ ಮಹಿಮ ಬಂದ ನಿನ್ನ ಮೇಲೆ ಕೈಯಿಟ್ಟ ಕರ್ತನೊಬ್ಬಂದ. ಬಿಟ್ಟಿದ್ದೆನು ನಿನ್ನ ನಾನು ಕ್ಷಣ ಮಾತ್ರವೇ ಪ್ರೀತಿಯಿಂದ ಶಾಶ್ವತೆಗೆ ಬರಮಾಡುವೆ. ಬಿಟ್ಟಿದ್ದೆನು ನಿನ್ನ ನಾನು ಕ್ಷಣ ಮಾತ್ರವೇ ಪ್ರೀತಿಯಿಂದ ಶಾಶ್ವತೆಗೆ ಬರಮಾಡುವೆ. ಪ್ರಾರ್ಥನೆ ಮಾಡಿ. ಪ್ರಾರ್ಥಿಸಿರಿ. ಅಂಜಬೇಡ, ನಿನಗಾಗದು ಅವಮಾನ. ನಾಚಬೇಡ, ನಿನಗಾಗದು ಆಶಾಭಂಗ. ದೇವರು ನಿನ್ನನ್ನು ವಜ್ರ ವೈಡೂರ್ಯಗಳಿಂದ ಅಡಿಪಾಯ ಹಾಕಿ ನೀಲಮಣಿಗಳಿಂದ ದೇವರು ನಿನ್ನನ್ನು ಅನುಗ್ರಹಿಸುವನು. ಭಯಪಡಬೇಡ, ಅಂಜಬೇಡ, ನಾನೇ ನಿನ್ನ ದೇವರು. ಹೇಳಿ ಯೇಸು ಹತ್ರ ಹೇಳಿ. ಅಂಜಬೇಡ, ನಿನಗಾಗದು ಅವಮಾನವು. ನಾಚಬೇಡ, ನಿನಗಾಗದು ಆಶಾಭಂಗವು. ಅಂಜಬೇಡ, ನಿನಗಾಗದು ಅವಮಾನವು. ನಾಚಬೇಡ, ನಿನಗಾಗದು ಆಶಾಭಂಗವು. ನಿರ್ಮಿಸುವೆ ನಿನ್ನ ವಜ್ರ ವೈಡೂರ್ಯಗಳಲ್ಲಿ ಅಡಿಪಾಯ
ದೇವರು ಹೇಳ್ತಾ ಇದ್ದಾರೆ, ನಿನ್ನ ಹೆಸರಿಡಿದು ಕರೆದವನು ನಾನಲ್ಲವೇ? ಅಂಜಬೇಡ, ಭಯಪಡಬೇಡ, ನಾನೇ ನಿನ್ನ ದೇವರು, ನಾನೇ ನಿನಗೆ ಸಹಾಯಕನು. ಹೌದು ಪ್ರಿಯರೇ, ಭಯಪಡಬೇಡಿ. ಪ್ರಾರ್ಥಿಸಿ. ನಿನ್ನ ಹೆಸರು ಕರೆದಾತ ನಾನಲ್ಲವೇ? ಅಂದು ಇಂದು ಎಂದು ನನ್ನವಲ್ಲವೇ? ನಿನ್ನ ಹೆಸರು ಕರೆದಾತ ನಾನಲ್ಲವೇ? ಅಂದು ಇಂದು ಎಂದು ನನ್ನವಲ್ಲವೇ? ಜಲರಾಶಿಯಲ್ಲಿ ನಾನೇ ನಡೆಸುವೆ, ನೀ ನನ್ನ ದೃಷ್ಟಿಯಲ್ಲಿ ಅತ್ಯಮೂಲ್ಯನೇ. ಜಲರಾಶಿಯಲ್ಲಿ ನಿನ್ನ ನಾನೇ ನಡೆಸುವೆ, ನೀ ನನ್ನ ದೃಷ್ಟಿಯಲ್ಲಿ ಅತ್ಯಮೂಲ್ಯನೇ. ಬಿಟ್ಟಿದ್ದೇನು ನಿನ್ನ ನಾನು ಕ್ಷಣ ಮಾತ್ರವೇ, ಪ್ರೀತಿಯಿಂದ ಶಾಶ್ವತೆಗೆ ಬರಮಾಡುವೆ. ಬಿಟ್ಟಿದ್ದೇನು ನಿನ್ನ ನಾನು ಕ್ಷಣ ಮಾತ್ರವೇ, ಪ್ರೀತಿಯಿಂದ ಶಾಶ್ವತೆಗೆ ಬರಮಾಡುವೆ. ಕ್ಷಣ ಮಾತ್ರ ನಿನ್ನಿಂದ ಮುಖ ಮರೆಸಿದೆ, ಕ್ಷಣ ಮಾತ್ರ ನಿನ್ನಿಂದ ಮುಖ ಮರೆಸಿದೆ. ಕರುಣಿಸುವೆ ನಿನ್ನ ನಾನೇ ಶಾಶ್ವತ ಕೃಪೆಯು, ಕರುಣಿಸುವೆ ನಿನ್ನ ನಾನೇ ಶಾಶ್ವತ ಕೃಪೆಯು. ಬಿಟ್ಟಿದ್ದೇನು ನಿನ್ನ ನಾನು ಕ್ಷಣ ಮಾತ್ರವೇ, ಪ್ರೀತಿಯಿಂದ ಶಾಶ್ವತೆಗೆ ಬರಮಾಡುವೆ. ಬಿಟ್ಟಿದ್ದೇನು ನಿನ್ನ ನಾನು ಕ್ಷಣ ಮಾತ್ರವೇ, ಪ್ರೀತಿಯಿಂದ ಶಾಶ್ವತೆಗೆ ಬರಮಾಡುವೆ. ಬಿಟ್ಟಿದ್ದೇನು ನಿನ್ನ ನಾನು ಕ್ಷಣ ಮಾತ್ರವೇ, ಪ್ರೀತಿಯಿಂದ ಶಾಶ್ವತೆಗೆ ಬರಮಾಡುವೆ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿರುವಂಥ ದೇವರೇ, ಈ ಸಂಜೆಯ ಸಮಯದಲ್ಲಿ ನಿಮ್ಮ ನಾಮದಲ್ಲಿ ನಿಮ್ಮ ವಾಕ್ಯವನ್ನು ಕೇಳುತ್ತಿರುವಂಥ, ನಿಮ್ಮನ್ನು ಆರಾಧನೆ ಮಾಡುವಂಥ ಒಂದೊಂದು ಮಕ್ಕಳ ಅವರ ಹೃದಯದ ಎಲ್ಲ ದುಃಖಗಳನ್ನು, ಚಿಂತೆಗಳನ್ನು, ನೋವುಗಳನ್ನು, ನಿರಾಶೆಗಳನ್ನು, ಸೋಲುಗಳನ್ನು, ಒಂದೊಂದು ಸಮಸ್ಯೆಗಳನ್ನು ಕರ್ತರಾದ ಯೇಸುವೆ ನಿಮ್ಮ ಪಾದದ ಬುಡದಲ್ಲಿ ಒಪ್ಪಿಸಿಕೊಡುತ್ತಿದ್ದೇವೆ ಸ್ವಾಮಿ. ನೀವು ಪ್ರಾರ್ಥನೆಯಲ್ಲಿ ಏನೆಂದು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಪಡೆದಾಯಿತೆಂಬುದಾಗಿ ನಂಬಿರಿ ಎಂಬುದಾಗಿ ಹೇಳಿದಿರಲ್ಲ ಸ್ವಾಮಿ. ನಾವು ನಂಬುತ್ತೇವೆ ಸ್ವಾಮಿ. ಈ ದಿನ ಯಾರೆಲ್ಲ ಪ್ರಾರ್ಥಿಸಿದಾರೋ ಅವರೆಲ್ಲರ ಕೋರಿಕೆ ಬೇಡಿಕೆಗಳು ಈಡೇರಿಸಿರಿ ಸ್ವಾಮಿ. ಯಾರೆಲ್ಲ ಕಷ್ಟದಲ್ಲಿ ದುಃಖದಲ್ಲಿದ್ದಾರೋ ಅವರೆಲ್ಲರಿಗೂ ಸ್ವಾಮಿ ಅವರ ದುಃಖಗಳು ಸಂತೋಷವಾಗಿ ಮಾರ್ಪಡಿಸಿರಿ ಸ್ವಾಮಿ. ಯೇಸುವೆ, ಭಯಪಡಬೇಡ ಎಂದು ನೀವು ವಾಗ್ದಾನ ಮಾಡಿದಿರಲ್ಲ ಸ್ವಾಮಿ, ಅವರಿಗೆ ಧೈರ್ಯ ಕೊಡಿ ಸ್ವಾಮಿ. ಅವರ ಕುಟುಂಬಗಳಲ್ಲಿ ಅದ್ಭುತ ಕಾರ್ಯಗಳು ನಡೆಸಿರಿ ಸ್ವಾಮಿ. ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಾನು ನಿಮ್ಮ ಜೊತೆಗಿರುವೆನೆಂದು ವಾಗ್ದಾನ ಮಾಡಿರುವಂಥ ಯೇಸುವೆ, ಈಗ ನಮ್ಮ ಧರ್ಮ ಕೇಂದ್ರದ ಫಾದರ್ ಅನಿಲ್ ರಿಚರ್ಡ್ ಅವರನ್ನು, ಅದೇ ರೀತಿಯಲ್ಲಿ ಫಾದರ್ ಅಶ್ವಿಲ್ ಅವರನ್ನು ಆಶೀರ್ವದಿಸಿರಿ. ಅವರು ಕೈಗೊಳ್ಳುವಂಥ ಎಲ್ಲ ಸೇವಾ ಕಾರ್ಯಗಳನ್ನು ಆಶೀರ್ವದಿಸಿರಿ. ನಮ್ಮ ಧರ್ಮ ಕೇಂದ್ರದ ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸಿರಿ. ನಮ್ಮ ಧರ್ಮ ಕೇಂದ್ರದಲ್ಲಿರುವಂಥ ಒಂದೊಂದು ಕುಟುಂಬದಲ್ಲಿ ಇರುವಂಥ ರೋಗಿಗಳು, ಹಾಸಿಗೆ ಮೇಲೆ ಮಲಗಿರುವಂಥ ಒಂದೊಂದು ರೋಗಿಗಳನ್ನು ಮುಟ್ಟಿರಿ ಸ್ವಾಮಿ. ನಿಮ್ಮ ಗಾಯವುಳ್ಳ ಕರಗಳಿಂದ ಮುಟ್ಟಿ ಗುಣಪಡಿಸಿರಿ ಸ್ವಾಮಿ. ಯೇಸುವೆ, ಆಸ್ಪತ್ರೆಯಲ್ಲಿ, ಮನೆಯಲ್ಲಿ, ಬೀದಿಗಳಲ್ಲಿ, ಚರಂಡಿಗಳಲ್ಲಿ ಎಷ್ಟೋ ಜನ ರೋಗಿಗಳು ಒದ್ದಾಡ್ತಾ ಇದ್ದಾರೆ ಸ್ವಾಮಿ. ಎಲ್ಲ ರೋಗಿಗಳನ್ನು ಮುಟ್ಟಿ ಸ್ವಾಮಿ, ಮುಟ್ಟಿರಿ ಸ್ವಾಮಿ. ಯೇಸುವೆ, ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಯನ್ನು, ಎಲ್ಲ ಮಂತ್ರಿಗಳನ್ನು, ಎಲ್ಲ ರಾಜಕೀಯ ವ್ಯಕ್ತಿಗಳನ್ನು, ಕರ್ನಾಟಕ ರಾಜ್ಯದ ಮಂತ್ರಿಗಳನ್ನು, ಎಲ್ಲ ರಾಜಕೀಯ ವ್ಯಕ್ತಿಗಳನ್ನು, ಎಲ್ಲ ಅಧಿಕಾರಿಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ಅವರು ಕೈಗೊಳ್ಳುವಂಥ ಎಲ್ಲ ಕಾರ್ಯಗಳು ನಿಮ್ಮ ಚಿತ್ತದಂತೆ ಸಫಲವಾಗಲಿ.
ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇದನ್ನು ಕೇಳಿದಂಥ ಈ ವಾಕ್ಯವನ್ನು ನಿಮ್ಮ ಬಂಧು ಮಿತ್ರರಿಗೆ ಹಂಚಿರಿ. ಆಮೇನ್.